ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ರೊಟ್ಟಿ ಚಪಾತಿ ಜೊತೆ ನಾರ್ಮಲ್ ಚಟ್ನಿ ಪಲ್ಯ ತಿಂದು ಬೇಜಾರಾಗಿದೆಯಾ? ರೈಸ್ ಜೊತೆ ಸಾಂಬಾರು ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಈ ಚಟ್ನಿ ಪುಡಿ ಟ್ರೈ ಮಾಡಿ ಒಂದ್ಸಲ. ಇದು ಕರ್ಬೇವು ಚಟ್ನಿ ಪುಡಿ ಹೇಗೆ ಮಾಡೋದು ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ಕೊಬ್ಬರಿನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ನಾನು ತುಂಬ ಜಾಸ್ತಿ ಏನು ಮಾಡ್ತಿಲ್ಲ, ಒಂದು ಸ್ವಲ್ಪನೇ ಮಾಡ್ಕೊತಿರೋದು. ನೆಕ್ಸ್ಟು ಇದು ಹುಚ್ಚೆಳ್ಳು ಜೊತೆಗೆ ಜೀರಿಗೆ ಮತ್ತು ಎಳ್ಳು, ಬಿಳಿ ಎಳ್ಳು, ಇವು ಮೂರನ್ನು ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸಪ್ರೇಟಾಗೂ ಹುರ್ಕೊಬೋದು. ನಾನು ಮೂರೂ ಒಟ್ಟಿಗೆ ಹುರ್ಕೊಂಡಿದ್ದೀನಿ. ಇದು ಹುಣಸೆಹಣ್ಣು, ಇದನ್ನು ಡ್ರೈ ರೋಸ್ಟೇ ಮಾಡ್ಕೊಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಎಲ್ಲದನ್ನೂ ಹುರ್ಕೊಬೇಕು ನಿಧಾನಕ್ಕೆ. ನೋಡಿ, ನೆಕ್ಸ್ಟ್ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಇಷ್ಟನ್ನು ನಾನು ಒಟ್ಟಿಗೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಸಪ್ರೇಟ್ ಮಾಡ್ಕೊಬೋದು. ಇದಕ್ಕೆ ಹುಚ್ಚೆಳ್ಳು, ಎಳ್ಳು, ಕಡಲೆಕಾಯಿ ಬೀಜ ಇವು ಮೂರೂ ಬೇಕಾದರೆ ಸ್ಕಿಪ್ ಬೇಕಾದ್ರೂ ಮಾಡ್ಬೋದು. ಅವು ಮೂರು ಹಾಕಿದ್ರೆ ಚೆನ್ನಾಗಿರುತ್ತೆ. 5 ಗುಂಟೂರು ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ನೀವು ನಿಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೋದು. ಕರ್ಬೇವಿನ ಸೊಪ್ಪು, ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ಕರ್ಬೇವಿನ ಸೊಪ್ಪು. ನಾವು ಮಾಡ್ತಿರೋದೇ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ, ಹಾಗಾಗಿ ಕರ್ಬೇವಿನ ಸೊಪ್ಪೇ ಮೇಯ್ನ್ ಇಂಗ್ರೀಡಿಯೆಂಟು. ಇದು ಹುರಿದಾಗ ಸಿಮ್ಮಲ್ಲಿ ಇದೇ ಥರ ಗ್ರೀನಾಗೇ ಇರುತ್ತೆ. ನಾವು ಉರಿ ಜಾಸ್ತಿ ಇಟ್ಕೊಂಡು ಹುರಿದ್ರೆ ಅದು ಕಲರೆಲ್ಲ ಚೇಂಜ್ ಆಗುತ್ತೆ, ಸುಟ್ಟಂಗೆ ಕಂದು ಬಣ್ಣಕ್ಕೆ ಬರುತ್ತೆ. ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಯಾವುದೇ ರೀತಿ ಕಲರ್ ಚೇಂಜ್ ಆಗೋಲ್ಲ. ಏನೋ ಒಂದು ಸ್ವಲ್ಪ ಡ್ರೈ ಆದಂಗೆ ಕಾಣಿಸುತ್ತೆ ಬಿಟ್ಟರೆ ಕಲರ್ ಚೇಂಜ್ ಆಗೋಲ್ಲ ಜಾಸ್ತಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಉರಿಯೋವಾಗಲೇ ಗೊತ್ತಾಗುತ್ತೆ ಅದು ಆಗಿದೆಯೋ ಇಲ್ವೋ ಅಂತ. ಫುಲ್ ಎಲ್ಲ ಕ್ರಿಸ್ಪಿಯಾಗಿ ಸೌಂಡ್ ಬರುತ್ತಲ್ಲ, ಆವಾಗ ಅದು ಆಗಿದೆ ಅಂತ. ಇದನ್ನೆಲ್ಲ ಒಂದು ಸಪ್ರೇಟ್ ತಟ್ಟೆಲ್ಲ ಹಾಕ್ಕೊಂಡು ಆರಿಸ್ಕೊಬೇಕು. ಬಿಸಿದನ್ನೇ ಪುಡಿ ಮಾಡೋಕ್ಕಾಗಲ್ಲ, ಮಾಡಲೂಬಾರ್ದು. ಇದು ಫುಲ್ ಆರ್ಕೊಬೇಕು. ತಣ್ಣಗಾಗಿದೆ ಅಂದಾಗ ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಈ ಮೆಣಸಿನ್ಕಾಯಿನ ಸ್ವಲ್ಪ ಮುರಿದು ಹಾಕೋದ್ರಿಂದ ಬೇಗ ಗ್ರೈಂಡ್ ಆಗುತ್ತೆ, ಅದಕ್ಕೆ ನಾನು ಮುರಿತಾ ಇದ್ದೀನಿ. ಈ ಥರ ನಿಧಾನಕ್ಕೆ ಎಲ್ಲವೂ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತೀನಿ. ಎಲ್ಲ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಇದ್ದಾವೆ, ಎಷ್ಟು ಆ ಸೌಂಡೇ ಗೊತ್ತಾಗುತ್ತೆ ಅವು ಕ್ರಿಸ್ಪಿಯಾಗಿದ್ದಾವೋ ಇಲ್ಲ ಅಂತ. ಈ ಥರ ಡ್ರೈ ಇರೋ ಅಂಥ ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋ ಅಂಥ ಅದನ್ನೆಲ್ಲ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಬಾರ್ದು, ಸ್ವಲ್ಪ ಗ್ರೈಂಡ್ ಮಾಡ್ಕೊಬೇಕು. ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಸೇರಿಸ್ಕೊಂಡು, ಮತ್ತು ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ಲ ಸಾಲ್ಟು, ಅದಕ್ಕೋಸ್ಕರ ಸುಮ್ಮನೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಬೇಕು. ನೋಡಿ, ಇಷ್ಟು ಗ್ರೈಂಡ್ ಆದರೆ ಸಾಕು. ಇದಕ್ಕೆ ಉಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ಲೈಟಾಗಿ ಗ್ರೈಂಡ್ ಮಾಡ್ಕೊತೀನಿ. ನೀವು ಮಾಡಿ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಈ ವಿಡಿಯೋನ. ನೋಡಿ, ಈ ಥರ ಗ್ರೈಂಡ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ರೈಸ್ ಜೊತೆ ತುಪ್ಪ ಹಾಕ್ಕೊಂಡು, ಬಿಸಿ ಬಿಸಿ ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ಈ ಪುಡಿ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ನನಗಂತೂ ತುಂಬ ಇಷ್ಟ ಇದು. ಈ ಚಟ್ನಿ ಪುಡಿ ಮಕ್ಕಳಿಗಾಗಲಿ ಮತ್ತು ಬಾಣಂತಿರಿಗೆ ಎಲ್ರಿಗೂ ಕೊಡ್ಬೋದು, ತುಂಬ ಒಳ್ಳೆಯದು. ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.